ತಾತ ಮುತ್ತಾತ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಸಿನಿಮಾ ನಿರ್ಮಾಪಕರೇ. ಇನ್ನು ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಕಾರ್ ರೇಸರ್ ಹಾಗೂ ಬೆಂಗಳೂರಿನಲ್ಲಿ ಮೊದಲಿದ್ದ 4 ಸಿನಿಮಾ ಟಾಕೀಸ್ಗಳಿಗೆ ಓನರ್. ಹುಡ್ತಾನೆ ಚಿನ್ನದ ಸ್ಪೂನು ಬಾಯಲ್ಲಿ ಇಟ್ಟುಕೊಂಡು ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಕಣ್ ಸಲಿಗೆಯ ಹುಡುಗಿ, ಸ್ಯಾಂಡಲ್ವುಡ್ ನ ಸಜನಿ ಶರ್ಮಿಳಾ ಮಾಂಡ್ರೆ ಅವರು ಅತಿ ಶೀಘ್ರದಲ್ಲೇ ಮ್ಯಾರೇಜ್ ಆಗ್ತಾ ಇದ್ದಾರೆ. ಜೊತೆಗೆ ಇದೇ ತಿಂಗಳು 25ಕ್ಕೆ 2 ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ನಡುವೆ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಕೂಡ ಆಗ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಶರ್ಮಿಳಾ ಮಾಂಡ್ರೆ ಅವರ ಸಿನಿಮಾ ಜರ್ನಿ ಈ ತನಕ ಹೇಗಿತ್ತು ಮತ್ತು ಮುಂದೆ ಹೇಗಿರುತ್ತೆ, ಪ್ರೆಸೆಂಟ್ ಅವರು ಮಾಡ್ತಿರುವ ಸಿನಿಮಾಗಳು ಯಾವ್ಯಾವು, ಅವರ ಕಾಂಟ್ರವರ್ಸಿಗಳು ಹಾಗೂ ಅವರು ಮ್ಯಾರೇಜ್ ಆಗ್ತಿರುವ ಹುಡುಗನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುವ ಈ ವಿಡಿಯೋ ನಿಮಗಾಗಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕನ್ನಡ ಫಿಲಂ ಇಂಡಸ್ಟ್ರಿಯ ಫೇಮಸ್ ಆಕ್ಟ್ರೆಸ್ ಆಗಿರುವ ಶರ್ಮಿಳಾ ಮಾಂಡ್ರೆ ಅವರು 28 ಅಕ್ಟೋಬರ್ 1987ರಲ್ಲಿ ನಮ್ಮ ಬೆಂಗಳೂರಲ್ಲೇ ಹುಟ್ಟಿರುವ ಈ ಹಾಟ್ ಅಂಡ್ ಬೋಲ್ಡ್ ಬ್ಯೂಟಿ ಏಜ್ ಜಸ್ಟ್ 38 ಅಷ್ಟೇ. ತನ್ನ ಸ್ನಿಗ್ಧ ಸೌಂದರ್ಯ ಹಾಗೂ ಉತ್ತಮ ಅಭಿನಯದಿಂದ ಇಂದಿಗೂ ಅದೇ ಹಳೆ ಚಾರ್ಮ್ ಉಳಿಸಿಕೊಂಡು ಈಗಲೂ ತುಂಬಾ ಬೇಡಿಕೆಯಲ್ಲಿ ಇರುವ ಹೀರೋಯಿನ್ ಆದ ಶರ್ಮಿಳಾ ಮಾಂಡ್ರೆ ಅವರು 2007ರಲ್ಲಿ ಅವರದೇ ಫ್ಯಾಮಿಲಿ ನಿರ್ಮಾಣ ಮಾಡಿದ ಸಜನಿ ಎನ್ನುವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ A to Z ನಾಲೆಜ್ ಇರುವ ಕುಟುಂಬವಾದ್ದರಿಂದ ಶರ್ಮಿಳಾ ಮಾಂಡ್ರೆ ಅವರ ಫಸ್ಟ್ ಮೂವಿ ಡಿಸೆಂಟ್ ಹಿಟ್ ಆಗುತ್ತೆ. ಜೊತೆಗೆ ಶರ್ಮಿಳಾ ಅವರು ಕನ್ನಡಕ್ಕೆ ಭರವಸೆಯ ನಟಿಯಾಗಿ ಗುರುತಿಸಿಕೊಳ್ಳುತ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಆಕ್ಟ್ ಮಾಡಿರುವ ಕೃಷ್ಣ ಎನ್ನುವ ಮೂವಿ ಅದೇ ವರ್ಷ ರಿಲೀಸ್ ಆದ ಶರ್ಮಿಳಾ ಮಾಂಡ್ರೆ ಅವರ 2ನೇ ಮೂವಿ ಆಗಿರುತ್ತೆ. ಈ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಶರ್ಮಿಳಾ ಹೀರೋಯಿನ್ ಸ್ಥಾನವನ್ನು ಕಾಯಂ ಮಾಡುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಒಮ್ಮೆಯೂ ತಿರುಗಿ ನೋಡದೆ ಕನ್ನಡದಲ್ಲಿ ಸಾಲು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾರೆ. 2018ರಲ್ಲಿ ಮಿರಾಕಲ್ ಎನ್ನುವ ತಮಿಳು ಮೂವಿಯಲ್ಲಿ ಆಕ್ಟಿಂಗ್ ಮಾಡುವ ಮೂಲಕ ಹಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ. ಅದರ ಮುಂದಿನ ವರ್ಷ ಅಂದರೆ 2013ರಲ್ಲಿ ಕೇಕ್ ಎನ್ನುವ ತೆಲುಗು ಮೂವಿಯಲ್ಲಿ ಆಕ್ಟಿಂಗ್ ಮಾಡುವ ಮೂಲಕ ಟಾಲಿವುಡ್ಗೂ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟು ಹಿಟ್ ಕೊಡ್ತಾರೆ. ಈ 3 ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಹೆವಿ ಡಿಮ್ಯಾಂಡ್ ಇದ್ದ ಟೈಮಲ್ಲಿ ಕೂಡ ಕನ್ನಡ ಸಿನಿಮಾಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದ ಅಪ್ಪಟ ಕನ್ನಡತಿಯಾಗಿದ್ರು. ಕೇವಲ ಗ್ಲಾಮರಸ್ ಗೊಂಬೆ ಆಗಿರದೆ ತಮ್ಮ ಉತ್ತಮ ಅಭಿನಯದಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಕೇವಲ ನಟಿಯಾಗಿ ಮಾತ್ರ ಉಳಿಯದೆ ಶರ್ಮಿಳಾ ಅವರಿಗೆ ವ್ಯವಹಾರಿಕ ಜ್ಞಾನ ಜಾಸ್ತಿ ಇದೆ. ಅಂತೆ ಛಲಗಾತಿ ಮತ್ತು ಧೈರ್ಯವಂತೆ ಕೂಡ ಆಗಿರುವ ಶರ್ಮಿಳಾ ಮಾಂಡ್ರೆ ಅವರು ದುಡ್ಡು ಹಾಕಿ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ನಿರ್ಮಾಪಕಿ ಕೂಡ ಆಗಿದ್ದಾರೆ. ಕನ್ನಡ, ತೆಲುಗು, ತಮಿಳು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿರುವ ಇವರ ಎಲ್ಲ ಸಿನಿಮಾಗಳು ಪಕ್ಕಾ ಪೈಸಾ ವಸೂಲ್ ಸಿನಿಮಾಗಳಾಗಿವೆ. ಯಾವತ್ತೂ ಯಾವುದೇ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ತುಂಬಾ ಕ್ಲೀನ್ ಇಮೇಜ್ ಹೊಂದಿರುವ ಬುದ್ಧಿವಂತೆ ಶರ್ಮಿಳಾ ಮಾಂಡ್ರೆ ಅವರಿಗೆ ಒಂದು ಫಂಕ್ಷನ್ ಅಲ್ಲಿ ಸುಂದರಂ ಅವರ ಪರಿಚಯ ಆಗುತ್ತೆ. ಆ ಪರಿಚಯವೇ ಪ್ರೇಮಕ್ಕೆ ತಿರುಗಿ ಈಗ ಅವರನ್ನೇ ಶರ್ಮಿಳಾ ಮಾಂಡ್ರೆ ಅವರು ಮ್ಯಾರೇಜ್ ಆಗ್ತಾ ಇದ್ದಾರೆ. ಕನ್ನಡ ಮಾತೃ ಭಾಷೆ ಆದರೂ ಇಂಗ್ಲಿಷ್, ತಮಿಳು ಹಾಗೂ ತೆಲುಗನ್ನು ಚೆನ್ನಾಗಿ ಮಾತಾಡಬಲ್ಲ ಶರ್ಮಿಳಾ ಮಾಂಡ್ರೆ ಅವರು ಮದುವೆ ಆಗ್ತಿರುವ ಹುಡುಗ ಸುಂದರಂ ಅವರಿಗೆ ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಇದೆ. ಜನವರಿ 1, 1978ರಲ್ಲಿ ಹುಟ್ಟಿರುವ ಸುಂದರಂ ಅವರ ಈಗಿನ ವಯಸ್ಸು ಜಸ್ಟ್ 48 ಅಷ್ಟೇ. ಶರ್ಮಿಳಾ ಮಾಂಡ್ರೆ ಹಾಗೂ ಇವರಿಗೂ 10 ವರ್ಷಗಳ ನಡುವೆ ಅಂತರವಿದೆ. ಹಾಗೆ ಸುಂದರಂ ಅವರು ತಮಿಳ್ ಫಿಲಂ ಇಂಡಸ್ಟ್ರಿಯ ಫೇಮಸ್ ಪ್ರೊಡ್ಯೂಸರ್ ಆಗಿದ್ದು ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಫ್ಯಾಷನ್ ಸ್ಟುಡಿಯೋಸ್ ಬ್ಯಾನರ್ ಅಲ್ಲಿ ಸಿನಿಮಾ ನಿರ್ಮಾಣ ಮಾಡುವ ಇವರ ರೀಸೆಂಟ್ ದೊಡ್ಡ ಮೂವಿ ಎಂದರೆ ಅದು ವಿಜಯ್ ಸೇತುಪತಿ ಆಕ್ಟಿಂಗ್ ಮಾಡಿರುವ ಮಹಾರಾಜ ಎನ್ನುವ ಮೂವಿ. ಹಾಗೆ ಶರ್ಮಿಳಾ ಅವರು ಕನ್ನಡದಲ್ಲಿ ಈಗ ದಸರಾ ಎನ್ನುವ ಮೂವಿಗೆ ಪ್ರೊಡ್ಯೂಸರ್ ಆಗಿ ಜೊತೆಗೆ ಹೀರೋಯಿನ್ ಆಗಿ ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ತೆಲುಗಲ್ಲೂ 4 ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕನ್ನಡದ ಹುಡುಗಿ ಅತಿ ಶೀಘ್ರದಲ್ಲೇ ತಮಿಳುನಾಡಿನ ಸೊಸೆಯಾಗಿ ಅಲ್ಲಿಯೂ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರೈಸಲಿ ಎಂಬುದು ನಮ್ಮ ಹಾರೈಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.